ಹಬ್ಬ ಮತ್ತೆ ದುರ್ಗಾ ಮತ್ತೆ ಹಿತಾ ಒಂದಾದ್ರು. ಥ್ಯಾಂಕ್ಸ್ ಶರತ್. ನಿನ್ಗೆ ದೇವಸ್ಥಾನದಲ್ಲಿ ನಾನು ಲಡ್ಡು ಕೊಟ್ಟಿದ್ದೀನಿ, ನೆನಪಿದ್ಯಾ? ನೀನ್ ಅವತ್ತು ಮಾತಾಡಿರ್ಲಿಲ್ಲ, ಇವಾಗ್ಲೂ ಮಾತಾಡಿಲ್ಲ. ನೀನ್ ಯಾವತ್ತೂ ಮಾತಾಡಲ್ವಾ? ಗಣಪ, ಏನೇನೋ ಪ್ರಶ್ನೆಗಳನ್ನ ಕೇಳ್ಬಾರ್ದ ತರ ಸುಮ್ನೆ ಆಟ ಆಡು. ಆಯ್ತು ಅಕ್ಕ. ಹಿತಾ, ನಿಂಗೆ ಬುಗುರಿ ಬಿಡಕ್ ಬರುತ್ತಾ? ನಾನ್ ಕಲ್ತ್ಕೊಂಡು ನಿನ್ಗೆ ಆಮೇಲೆ ಹೇಳ್ಕೊಡ್ತೀನಿ, ಆಯ್ತಾ? ನಿಮ್ಮನೇಲಿ ನಾಯಿ ಇದೆಯಂತೆ, ಅದ್ ನಾನ್ ಬಂದಾಗ ಕಾಣಿಸ್ಲೇ ಇಲ್ಲ. ಅದೆಲ್ಲಿರುತ್ತೆ? ರೂಮಲ್ಲ. ನನ್ಗಿಷ್ಟ. ಮುಂದಿನ ಸಲ ಬಂದಾಗ ತೋರ್ಸು, ಆಯ್ತಾ? ದುರ್ಗಾ, ಶರತ್ತಿಲ್ಲಮ್ಮ ಕಾಣಿಸ್ತಾ ಇಲ್ಲ. ಅಪ್ಪ, ಅದೇನೋ ಮೀಟಿಂಗ್ ಅತ್ತೆ. ಇಲ್ಲಿ ಸರಿಯಾಗಿ ಸಿಗ್ನಲ್ ಸಿಗ್ತಿರ್ಲಿಲ್ಲ. ರೋಡ್ ಹತ್ರ ಸರಿಯಾಗಿ ಸಿಗ್ನಲ್ ಸಿಗುತ್ತೆ ಅಂತ ಅಂದೆ, ಅದಕ್ಕೆ ಅಲ್ಲಿ ಹೋಗಿದ್ದಾರೆ. ಒಳ್ಳೆ ಕೆಲಸ ಮಾಡಿದೆ. ಇನ್ನೊಂದು ವಿಷಯ ಕಣಮ್ಮ, ಶರತ್ತು ಮಗು ಜೊತೆ ನೀನು ಆದಷ್ಟು ಬೇಗ ನೀನು ಇಲ್ಲಿಂದ ಊರಿಗೆ ಹೊರಟ್ಬಿಡೋದು ವಾಸಿ ಕಣಮ್ಮ. ಕರ್ಮ, ನಿಮಗೆ ಯಾಕೆ ಇಷ್ಟು ಗಡಿಬಿಡಿ? ಆರಾಮಾಗಿರ್ಲಿ ಬಿಡಿ. ಮನೆಗ್ ಬಂದಿರೋ ಅತಿಥಿಗಳನ್ನ ಹೋಗಿ ಹೋಗಿ ಅಂತ ಹೇಳೋದು ಎಷ್ಟು ಸರಿ? ಬಾಯಿ ಮುಚ್ತೀಯ ನೀನು? ಶರತ್ ಅವ್ರ ನೆನೆ ಇಲ್ಲಿಗೆ ಬಂದಾಗ ಅವ್ರನ್ನ ಇಲ್ಲಿ ಉಳಿಸ್ಕೊಳ್ಳೋದಕ್ಕೆ ಯಾಕೆ ಪ್ರಯತ್ನ ಪಟ್ಟೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅವರೆಲ್ಲ ಹೋಗ್ಲಿ, ನೀನೆ ಗ್ರಹಚಾರ ಬಿಡಿಸ್ತೀನಿ, ನೋಡ್ತೀನಿ. ಅಯ್ಯೋ, ನಾನೇನಂದೆ ಈಗ? ಅಲ್ಲ ರೀ, ಅಂತೂ ಫೋನ್ ಮಾಡಿ ದುರ್ಗಾ ಇಲ್ಲೇ ಇದ್ದಾಳೆ ಅಂತ ಕರೆದಿದ್ದಕ್ಕೂ ಸಾರ್ಥಕ ಆಯ್ತು. ಗುರೂಜಿ ಬರೋದ್ರೊಳಗೆ ಇವರೆಲ್ಲ ಗಡಿಬಿಡಿ ಮಾಡಿ ದುರ್ಗನ್ನ ಎಲ್ಲಿ ವಾಪಸ್ ಕಳಿಸ್ಬಿಡ್ತಾರೋ ಅಂತ ಹೆದ್ರು ಬಿಟ್ಟಿದ್ದೆ. ಸುಲಭವಾಗಿ ನನ್ನಿಂದ ತಪ್ಪಿಸ್ಕೋಬಹುದು ಅಂತ ಅಂದ್ಕೊಂಡಿದೀಯ? ಯಾರು ನಿನ್ನನ್ನು ಕಾಪಾಡೋದಿಲ್ಲ. ಓಹೋ, ಲೋಕವನ್ನೇ ಕಾಪಾಡೋ ಅಮೃತೇಶ್ವರ ಗುರುಗಳು. ಹೇಗಿದ್ದೀರಾ? ಮತ್ತೆ ಸಿಡ್ಲು ಬಡ್ಡಿಲ್ಲ ತಾನೆ? ಅಲ್ಲ ಗುರುಜಿ, ನನ್ನನ್ ಕಾಪಾಡಕ್ಕೆ ಯಾರು ಬರ್ತಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಿಮ್ಮನ್ನೇ ಕಾಪಾಡ್ಕೊಳಕ್ ಆಗ್ತಿಲ್ವಲ್ಲ?